ನಮಸ್ಕಾರ. ನಾನು ಗಿರೀಶ್ ತುಂಗಿ, ಜೇವರ್ಗಿಯ ತಳವಾರ ಸಮಾಜದ ತಾಲೂಕಾ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಜೇವರ್ಗಿಯನ್ನ ಸಿಂಗಾಪುರ್ ಮಾಡಿದಂತ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ದಿವಂಗತ ಧರ್ಮ್ ಸಿಂಗ್ ಸಾಹೇಬರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಮುಂದುವರೆದು ಅವರ ಸುಪುತ್ರನಾದ KKRDB ಅಧ್ಯಕ್ಷರು ಹಾಗೂ ಶಾಸಕರಾಗಿರುವಂತ ಅಜಯ್ ಸಿಂಗ್ ಸಾಹೇಬರು ಕೂಡ ಇಲ್ಲಿ ಕೆಳಗಡೆ ಕಾಣಿಸ್ತಿರುವಂತ ಸಿಂಗಾಪುರನ್ನ ಅವರ ಕೈಯಿಂದಾನೇ ನಿರ್ಮಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇವೆ. ದಯವಿಟ್ಟು ಜನರು ಎಚ್ಚೆತ್ತುಕೊಳ್ಳಬೇಕು. ಹಾಗೆ ವಿರೋಧ ಪಕ್ಷದ ರಾಜಕೀಯ ಮುಖಂಡರುಗಳು ಕೂಡ ಎಚ್ಚೆತ್ತುಕೊಳ್ಳಬೇಕು. ನೋಡ್ರಿ, ಎಲೆಕ್ಷನ್ ಬಂದಾಗ 6 ಮಂತ್ ನಾನ್ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತಂದ್ರೆ ಅವ್ರು ನಿಜವಾದ ರಾಜಕಾರಣಿಗಳು ನನ್ನ ಪ್ರಕಾರ ಅದು ನಿಜವಾದ ರಾಜಕಾರಣಿಗಳು ಅಂತ ನನ್ನ ಪ್ರಕಾರ ಅನ್ಸಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಂದು ಸಮುದಾಯಕ್ಕೆ, ಪ್ರತಿಯೊಬ್ಬ ಕಟ್ಟಕಡೆ ಒಬ್ಬ ಮನುಷ್ಯನಿಗೂ ಕೂಡ ತೊಂದರೆ ಆದಾಗ ಆ ಮನುಷ್ಯನ ಸಹಾಯಕ್ಕಾಗಿ ನಿಲ್ಲುವನೇ ನಿಜವಾದ ರಾಜಕಾರಣಿ ಅಂತ ಹೇಳಿ ನಾವು ನಂಬಿದೀವಿ ಅಲ್ಲ. ಇವತ್ತಿನ ದಿನ ನೋಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸ್ಕೂಲ್ಗಳಿಗೆ ಹೋಗಕ್ಕಾಗ್ತಾ ಇಲ್ಲ. 17 ಕೋಟಿ ರೂಪಾಯಿ 17 ಕೋಟಿ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಜೇವರ್ಗಿಯಿಂದ ಜೇವರ್ಗಿ ಪಟ್ಟಣದಲ್ಲಿ ಬರುವಂತ ಒಂದು ಮುಖ್ಯ ರಸ್ತೆಯನ್ನ ನಿರ್ಮಾಣ ಮಾಡಿದ್ರ. ಆ ಮುಖ್ಯ ರಸ್ತೆಯನ್ನ ನಿರ್ಮಾಣ ಮಾಡಬೇಕಾದ್ರೆ ಅರ್ಧ ರಸ್ತೆಗಳನ್ನ ಕಂಪ್ಲೀಟ್ ಆಗಿ ಅವರು ಡಾಂಬರೀಕರಣನೇ ಮಾಡಲಿಲ್ಲ. ಅದರ ಜೊತೆಗೆ ಡ್ರೈನೇಜ್ ಗಳನ್ನ ಸಂಪೂರ್ಣವಾಗಿ ಮಾಡಲಿಲ್ಲ. ಆ ಸಂಪೂರ್ಣವಾಗಿ ಡ್ರೈನೇಜ್ ಗಳನ್ನ ಮಾಡದೇ ಇರೋ ಕಾರಣಕ್ಕಾಗಿ ಇವತ್ತಿನ ದಿನ ಡ್ರೈನೇಜ್ ಅಲ್ಲಿ ಹೊರಿಬೇಕಾಗಿರುವಂತ ನೀರು ರಸ್ತೆಯಲ್ಲಿ ಹರಿತಾ ಇದ್ದಾವೆ. ಇದನ್ನ ಕೇಳೋರು ಯಾರು ಇಲ್ಲ. ನಮ್ಮ ವಿರೋಧ ಪಕ್ಷದವರಾದ್ರು ಈ ವಿಚಾರವನ್ನ ಕೇಳಬೇಕು. ಆಗ ಈಗ ಶಾಸಕರಿಗೆ ಅದರ ಮನವರಿಕೆ ಆಗುತ್ತೋ ಏನೋ ಅಂತ ನಂಗೆ ಗೊತ್ತಿಲ್ಲ. ಹೀಗೆ ಇಲ್ಲಿ ನೋಡಿ, ಅಲ್ಲೊಬ್ರು ಈ ಸರಿಯಾದ ಡ್ರೈನೇಜ್ಗಳ ವ್ಯವಸ್ಥೆ ಇಲ್ಲದೇ ಇರುವ ಕಾರಣಕ್ಕಾಗಿ ಆ ಒಬ್ರು ಹೆಣ್ಮಗಳ ಮನೆಯಲ್ಲಿ ಕಂಪ್ಲೀಟ್ ಆಗಿ ನೀರು ಹೋಗ್ಬಿಟ್ಟಿದೆ. ಇದು ಕೇವಲ ಬರೀ ಒಂದೊಂದು ಎಕ್ಸಾಂಪಲ್ ಅಲ್ಲ, ಅನೇಕ ಸ್ಥಳಗಳಲ್ಲಿ ಕೂಡ ನೀರುಗಳು ಮನೆಯಲ್ಲಿ ಹೋಗಿದ್ದಾವೆ. ಅದಕ್ಕೆ ಕಾರಣ ಏನು ಅಂದ್ರೆ ಸೂಕ್ತವಾದಂತಹ ರಸ್ತೆಗಳಿಲ್ಲ, ಸೂಕ್ತವಾದಂತಹ ಡ್ರೈನೇಜ್ಗಳಿಲ್ಲ. ರಸ್ತೆ ಡ್ರೈನೇಜ್ಗಳಲ್ಲಿದ್ರೂ ಮನೆಗೆ ಹೋಗ್ಯಾವ ಅಂತಂದ್ರೆ ಅದನ್ನ ಸೂಕ್ತವಾಗಿ ಮಾಡಿಲ್ಲ. ಅದಕ್ಕೆ ಕಾರಣ ಯಾರು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಕೆಲಸ ಆಗಿದೆ. ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ವಿರೋಧ ಪಕ್ಷದವರಿಗೂ ಮನವಿಗಳನ್ನು ಮಾಡ್ಕೊಂತೀವಿ. ಎಲ್ಲೇ ಯಾವುದೇ ಕೆಲಸಗಳನ್ನು ನಡೆದ್ರೆ ಸೂಕ್ತವಾದಂತಹ ಸರಿಯಾದಂತಹ ಪ್ರಮಾಣದಲ್ಲಿ ಕೆಲಸ ಮಾಡುವಕ್ಕೆ ತಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ರಿ. ಈ ತರ ಸಾಮಾನ್ಯ ಜನರ ಕಷ್ಟಗಳಿಗೆ ತಾವು ಕೂಡ ಕೈ ಜೋಡಿಸಿ ಸ್ಪಂದಿಸಿ ಅಂತ ಹೇಳಿ ನಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ, ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ವೈಯಕ್ತಿಕ ಮನವಿಯನ್ನ ಮಾಡ್ಕೊತೀನಿ. ದಯವಿಟ್ಟು ಮಳೆ ಬಂದಾಗ, ಸಾರ್ವಜನಿಕರ ಪರಿಸ್ಥಿತಿ, ಮನೆಯಲ್ಲಿ ನೀರು ಬಂದಾಗ ಅವರು ಮಲ್ಕೋಬೇಕೆಲ್ಲಿ, ಅವ್ರು ಇರ್ಬೇಕೆಲ್ಲಿ, ಅವ್ರ ಕಷ್ಟ ಕೇಳೋರು ಯಾರು? ಒಬ್ಬ ಅಧಿಕಾರಿನೂ ಒಬ್ಬರ ಮನೆಗೆ ಹೋಗಿ ವಿಸಿಟ್ ಮಾಡಲ್ಲ. ಅವ್ರಿಗೆ ಏನ್ ಬೇಕು ಸ್ವಲ್ಪ ಚಿಕ್ಕ ಪ್ರಮಾಣದ ಸಪೋರ್ಟ್ ಕೂಡ ಮಾಡಲ್ಲ. ನೀವಂತರೂ ಬೆಂಗಳೂರು ಬಿಟ್ಟು ಜೇವರ್ಗಿಗೆ ಬಂದ ಸಾಧ್ಯನೇ ಇಲ್ಲ ಕೇಳೋಕೆ ಮಾತ್ರ. ನೀವು ಜೇವರ್ಗಿಯಲ್ಲಿ ಬಂದಾಗ್ಲೂ ನಿಮ್ಮ ಹತ್ರ ಯಾರೋ ಕಷ್ಟ ಆದ ಅಂತೇಳಿ ಬರ್ಬೇಕಾದ್ರೆ ನಿಮ್ಮದೇ ಕಾರ್ಯಕರ್ತರು ಒಂದು 50 ಜನ ನಿಮ್ಮ ಸುತ್ತಮುತ್ತ ನಿಲ್ತಿರ್ತಾರೆ. ನೀವು ಬಂದು ಮಾತಾಡ್ಸಕ್ಕಂತೂ ಸಾಮಾನ್ಯ ಜನರನ್ನ ಮಾತ್ರ ಸಾಧ್ಯನೇ ಇಲ್ಲ. ಆದ ಕಾರಣ ಈ ವಿಚಾರವಾಗಿ ಜನರು ಎಚ್ಚೆತ್ತುಕೊಳ್ಬೇಕು. ಜನರಲ್ಲಿ ಆ ಒಂದು ಅರಿವು ಮೂಡಬೇಕು. ತಮಗೆ ಯಾವುದೇ ತೊಂದರೆಗಳಾದ್ರೂ ನೇರವಾಗಿ ತಮ್ಮ ಸಮುದಾಯದ ಜೊತೆ ಅಥವಾ ತಮ್ಮ ಏರಿಯಾದವರ ಜೊತೆ ತಮ್ಮಲ್ಲಿರುವ ತೊಂದರೆ ಯಾರ್ಯಾರಿಗಾಗಿದೆ ಅವರನ್ನೆಲ್ಲ ಸೇರಿಸಿಕೊಂಡು ಹೋಗಿ ಶಾಸಕರಿಗೆ ನೇರವಾಗಿ ಈ ತರ ನಮಗೆ ತೊಂದರೆ ಆಗ್ತಾ ಇದೆ, ಇದನ್ನ ಪರಿಹರಿಸ್ರಿ ಅಂತ ಹೇಳಿ ಕೇಳಿ ಆಗ ಮಾತ್ರ ಇದು ಪ್ರಜಾಕೀಯ ಆಗೋಕೆ ಸಾಧ್ಯ. ಇಲ್ಲ ಅಂದ್ರೆ ಇದು ಕೇವಲ ಏನಂತಾರೆ, ಮಹಾರಾಜರ ಕಾಲದಿರುವಂತ ರಾಜಕಾಲ ಆಗುತ್ತೆ ಹೊರತಾಗಿ ಪ್ರಜಾಕೀಯ ಆಗೋಕೆ ಸಾಧ್ಯ ಇಲ್ಲ. ಪ್ರಜಾಕೀಯ ಆಗ್ಬೇಕು ಅಂದ್ರೆ ಪ್ರಜೆಗಳು ರಾಜರಾದಾಗ ಮಾತ್ರ ಪ್ರಜಾಕೀಯ ಆಗುತ್ತೆ. ಸೊ ಪ್ರಜೆಗಳೇ ಇಲ್ಲಿ ಲೇಬರ್ಗಳಾದಾಗ ಅದು ಪ್ರಜಾಕೀಯ ಆಗೋದಿಲ್ಲ. ದಯವಿಟ್ಟು ವಿರೋಧ ಪಕ್ಷದವರ ಹತ್ರನೂ ಮನವಿಯನ್ನ ಮಾಡ್ಕೊತೀವಿ. ತಾವು ತಮ್ಮ ಶಾಸಕರಿಗೆ ಈ ಒಂದು ಸಾಮಾನ್ಯ ಜನರಿಗೆ ಆಗ್ತಿರುವಂತ ಕಷ್ಟಗಳ ಬಗ್ಗೆ ತಾವು ಅದನ್ನ ವಿರೋಧಿಸಿ ಅವರಿಗೆ ಹೇಳಿ ಅವರಿಗೆ ಸಹಾಯ ಮಾಡಿ ಅದನ್ನ ಸರಿಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಂತೀನಿ. ನಮಸ್ಕಾರ.